ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಸೋಮವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 6:30ಗೆ ಇದು 2 ದಿನದ್ದು ಸೇರಿಸುತ್ತೆ. ಸೇರಿಸಿ ವಿಡಿಯೋ ಆಗಿರುತ್ತೆ. ಸೋಮವಾರ ಮಂಗಳವಾರ 2 ದಿನದ್ದು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆ ಬೇಗ ಎದ್ದು ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ರಾತ್ರಿ ಎಲ್ಲ ಹಂಗೆ ಇಟ್ಟಿದ್ದೆ. ಹೊರಗಡೆ ತೊಳಿಬೇಕಾದ್ರೆಲ್ಲ ಹೋಗಿ ತೊಳೆಯಲ್ಲ. ಎಲ್ಲ ಬೇಸ್ನಿಗೆ ಹಾಕಿ ಟಬ್ಗೆ ಹಾಕಿ ತುಂಬಿಟ್ಟಿಟ್ಟರೆ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳ್ಕೊಂಡು ಕಾಫಿ ಮಾಡಿ ಕೂಲರ್ ಬರ್ತಾರೆ ಹುಣಸೆ ಮರ ಬಡಿಯೋಕ್ಕೆ. ಗಂಡಾಳು ಹೆಣ್ಣಾಳು ಎಲ್ಲ ಬರ್ತಾರೆ. ಅವರಿಗೆ ಬೆಳಗ್ಗೆ ಪುಳಿಯೋಗರೆ ಮಾಡಬೇಕು, ಟಿಫನ್ ಮಾಡಬೇಕು, ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕು. ಅಷ್ಟೊತ್ತಿಗೆ ನಮ್ಮ ಮನೆ ಎದುರುಗಡೆಯವಳು 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿರ್ತಾಳೆ. ನಮ್ಮ ಮಾವ ಲೊಟೋಗ್ತಾನೆ ಇರ್ತಿದ್ರು. ಅದು ಮಾಮೂಲಿ ಅಲ್ಲವ, ವಯಸ್ಸಾಗಿರೋರಿದ್ದರೆ ಬೇಗ ಎದೋಡ್ರಿ ಅಂತಾನೆ. ನಾನೆಲ್ಲ ಟಿಫನ್ ಎಲ್ಲ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿಕ್ಬಿಟ್ಟು ಅವ್ರಿಗೆಲ್ಲ ಕೊಟ್ಟು ಹೋದೆ. ಅಲ್ಲಿ ಹುಣಸೆ ಮರದ ಹತ್ರ ಜೇನಿಕ್ಕಿತ್ತು. ನಮ್ಮ ಗಿಡದಾಗೆ ಹುಣಸೆ ಮರದಾಗೆ 3 ಜೇನು ಕಟ್ಟಿತ್ತು. ಒಂದು ಜೇನು 4 ಜೇನು ಕಟ್ಟಿತ್ತು, 3 ಜೇನು ಕಿತ್ತರು, ಇನ್ನೊಂದು ಜೇನು ಕೀಳೋಕ್ಕಾಗಲಿಲ್ಲ. ಅವು ಎದ್ದು ಕಡಿಯೋಕ್ಕೆ ಬರ್ತಾಯಿದ್ವು ಅವ್ರಿಗೆ. ಪಾಪ ಒಂದು ಅಣ್ಣಂಗೆ ತಲೆಗೆಲ್ಲ ತುರ್ಕೊಂಬಿಟ್ಟಿದ್ವು, ಅದಕ್ಕೆ ಕಡಿಲಿಲ್ಲ. ನಾನು ಮತ್ತು ಅವಳು ಹೆಣ್ಣಾಳಿದ್ದಲ್ಲ ಅವರಿಬ್ಬರು ತಿಂತಾಯಿದ್ವಿ. ಆದರೆ ಅದು ನಾವು ಬರೀ ಜೇನುತುಪ್ಪ ಮಾತ್ರನೇ ಕಡಿದ್ವಿ. ಇವರು ನಮ್ಮ ಅತ್ತೆ ಹುಲ್ಲು ಕಟ್ತಾಯಿದ್ರು. ಇನ್ನು ಹೆಂಗಾಗಿದ್ದಾರೆ ನಮ್ಮ ಅತ್ತೆ, ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ನೋಡಿ. ಇವರು ನಮ್ಮ ಅತ್ತೆ ನೋಡಿ ಹೆಂಗಾಗಿದ್ದಾರೆ. ಇನ್ನು ಏನಮ್ಮ ಸಮಾಚಾರ? ನೋಡ್ರಿ ರೈತರ ಕಷ್ಟ ಎಷ್ಟು ಅನ್ನಂತ. ಸ್ಮೈಲ್ ಕೊಡ್ರ ನಮ್ಮ ಮುಂದೆ. ಮಂಗಳವಾರದ ಬೆಳಗ್ಗೆ ಇವೆಲ್ಲ ಆಗಿದ್ದು. ನಮ್ಮ ಮೈದಾ ಅಲ್ಲೆಲ್ಲ ಚಪ್ಪೆ ಎಲ್ಲ ಹಂಗಂಗೆ ಹಾಕೊಂಡಿದ್ರಲ್ಲ, ಅದೆಲ್ಲ ಬಣವೆಗೆ ಹಾಕೋಕ್ಕೆ ಅಂತ ಮೈದನ ಮಗ ಇಬ್ಬರು ಬಂದಿದ್ರು, ಹಾಕ್ತಾಯಿದ್ರು ಅವರು. ನಾನು ಹಂಗೆ ನಮ್ಮ ಹಳ್ಳಿ ಕಡೆ ಹಂಗೆ ಬಟ್ಟೆ ತೊಳೆಯೋದು ನಾವು ಎತ್ತೆತ್ತೆತ್ತಿ ಜಾಡಿಸ್ತಾ ಇರೋದು. ಅವು ಕಿತ್ತನ ಹೋಗ್ಬೋದು, ಇದ್ದನ ಹೋಗ್ಬೋದು. ನಾನು ಅಷ್ಟೆಷ್ಟೊಂದು ಬಟ್ಟೆ ಎಲ್ಲ ನೆನಾಕಿದ್ನೆಲ್ಲ ಎಲ್ಲ ತೊಳ್ಕೊಂಡು ಆದರೂ ತುಂಬ್ಕೊಂಡು ತೊಳಿಬೇಕಲ್ಲ. ಟೈಮಿಂಗ್ಸ್ ಕರೆಂಟ್ ಬಂದಾಗೆಲ್ಲ ಕೆಲಸ ಮಾಡ್ಕೋಬೇಕು. ಕರೆಂಟ್ ಹೋದಾಗ ನೀರು ತುಂಬ್ಕೋಬೇಕು. ಡ್ರಮ್ಮಲ್ಲಿ ಎಲ್ಲ ತುಂಬ್ಕೊಂಡು ಕೆಲಸ ಮಾಡ್ಕೋಬೇಕು ನಾವು. ನಮ್ಮ ಮಾವ ಏನೋ ಏಣಿ ತಂದಿಕ್ಕೆ ಹೋಗಿದ್ರು, ಅವರು ಬಣವೆ ಹಾಕ್ತಾಯಿದ್ರು ಅಂತ ಹೇಳಿದ್ನಲ್ಲ, ಅದೇನೋ ಹೇಳ್ತಾಯಿದ್ರು. ಬಿಸಿಲಿಗೆಲ್ಲ ಒಣಗ್ತದೆ ಅಂತಾರೆ, ಅದು ಯಾರ್ದು ಬೇರೆ ತಂದಿದ್ರು ಅಂತ. ನಾನು ಅವ್ರು ಬಂದಾಗ ಹೇಳು, ನನ್ನ ಹತ್ರ ಏನು ಹೇಳ್ತಿದ್ದೀಯಾ ಅಂತ ಹೇಳ್ತಾ ಇದ್ದೆ ಅವರಿಗೆ ಅಷ್ಟೇ. ಆಮೇಲೆ ಬಟ್ಟೆ ಎಲ್ಲ ತೊಳ್ದು ಜಾಲಿಸಿ ನೀರು ಬಸ್ಕೊಂಡು ಹಳ್ಳಿ ಕಡೆ ಊರಾಗಿದ್ದರೆ ಅಷ್ಟು ಒಂದಾಗ್ದಂಗೆ ಒಂದು ಕೆಲಸ ಏನಾರು ಒಂದು ಕೆಲಸ ಇದ್ದೇ ಇರ್ತೈತಿ. ಒಂದು ಬಟ್ಟೆ ತೊಳೆದಾಕ್ದಂಗೆ ಒಳಗೋದು ಅಡುಗೆ ಮಾಡೋದು. ಆಮೇಲೆ ಯಾರಾದರೂ ಬಂದ್ರೆ ಅವ್ರಿಗೆ ಊಟಕ್ಕೆ ಇಕ್ಕೊಡಮ್ಮ, ಉಣ್ ಬಾ ಅಂತ ಕರಿತಿರ್ತಾರೆ. ಊಟಕ್ಕೆ ಇಕ್ಕೊಡೋದು ಬರೀ ಒಟ್ಟಿನಲ್ಲಿ ಮನೆಗೆ ಹಳ್ಳಿ ಕಡೆ ಇದ್ದರೂ ಮನೆಗೆ ಒಬ್ರಿಗಂತೂ ಕೆಲಸ ಫಿಕ್ಸ್. ರತ್ತ ಯಾರೂ ಹೋಗಂಗಿಲ್ಲ. ಆಮೇಲೆ ನನ್ನ ಮೈದನ ಮಗ ಬಂದಿದ್ದ, ಅವನು ಬೈತಾಯಿದ್ದೆ. ನೀರು ನಾನು ತುಂಬ್ಕೊಂಡಿದ್ದೀನಿ, ನೀರೆಲ್ಲ ಅದಕ್ಕೆಲ್ಲ ಸೆಪ್ಪೆದೆಲ್ಲ ಹಾಕ್ಬಿಟ್ಟು ಏನು ಮುರುಗಿ ಬಿಡಿಸ್ಕೊಂಡು ಮಕ್ಕ ಅದಕ್ಕೆ ತೊಳಿತಾನೆ, ಅದ್ರಾಗೆ ಇದನ್ನು ಮಾಡ್ತಾಯಿದ್ದ. ಅದಕ್ಕೆ ಬೈತಾಯಿದ್ದೆ, ಈಗ ನಾನು ಎಷ್ಟು ತುಂಬ್ಕೊಂಡ್ರೆ ನೀನೆಲ್ಲ ಹಾಳು ಮಾಡಿಕ್ಕೆ ಹೋಗ್ತೀಯಲ್ಲ ನೀನು ಅಂತಂದು ಹೇಳ್ಬಿಟ್ಟು ಬೈತಾಯಿದ್ದೆ. ಆಮೇಲೆ ಮಟನ್ ತಂದಿದ್ರು ನಮ್ಮ ಮನೆಯವರು. ನಾವು ಎಲ್ಲ ಹೊರ್ಗಡೆನೇ ಮಟನ್ ಮಾಡೋದು, ಅಲ್ಲೇ ತಿನ್ನೋದು. ಪ್ಲಾಸ್ಟಿಕ್ ಪ್ಲೇಟ್ ಬರ್ತಾವಲ್ಲ ಅದರಲ್ಲಿ ನಾವು ಊಟ ಮಾಡೋದು. ಹೊರಗಡೆ ಈ ಪಾತ್ರೆ ಸಪ್ರೇಟ್, ಚೌಟು ಸಪ್ರೇಟ್, ನೀರು ಇಟ್ಕೊಳ್ಳೋದು, ಹೊರಗಡೆ ಮಾಡೋದು, ಹೊರಗಡೆ ತಿನ್ನೋದು. ಒಳಗಡೆ ಏನೂ ತಗೊಂಡೋಗೋದಿಲ್ಲ. ಬೆಳಗ್ಗೆನೇ ಮಾಡಿದ್ರಿ, ಇನ್ನು ಸಂಜೆ ಅಷ್ಟೊತ್ತಿಗೆಲ್ಲ ಖಾಲಿ ಆಗುತ್ತೆ. ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ. ಇಲ್ಲಿ ನಮ್ಮ ಅತ್ತೆನೂ ಬತ್ತಾಯ್ತು ಆ ಕಡೆಯಿಂದ ಊಟಕ್ಕೆ ಅಂತ ಎಲ್ಲ ಹೋಗಿತ್ತಂತೆ. ಇದಾಗಿತ್ತು ಫ್ರೆಂಡ್ಸ್. ಸಿಗೋಣ ನಾಳೆ ಒಂದು ಹೊಸ ವಿಡಿಯೋ ಜೊತೆ. ಲೈಕ್ ಮಾಡಿ, ಬಾಯ್, ಟೇಕ್